सभी बीदर लोगों को मेरी तरफ से नमस्ते। मेरे ग्रुप के वजह से सेंट पॉल मेथोडिस्ट चर्च मंगलपेट बीदर, यहाँ पर प्रति साल हम सब फ्रेंड्स मिलके यहाँ पर फ्रूट डिस्ट्रीब्यूशन करते हैं। हर साल करते हैं हम लोग, क्योंकि हमारे पास 40 दिन का उपवास चलता। आज गुड फ्राइडे है तो सभी लोग चर्च को आते। चर्च छूटने के बाद हम सब लोग फ्रूट डिस्ट्रीब्यूशन करते। हर साल हमारे मेथोडिस्ट चर्च के तरफ से हम सभी लोग मिलके काम करते बोल के मैं बोलना चाहता हूँ बीदर जनता को। मेरा नाम अगस्टिन है, अगस्टिन। ग्रुप का नाम अगस्टिन और सब एडन कॉलोनी ग्रुप्स। ये जो फास्टिंग डेज चल रहे हैं ना, 40 डेज का फास्टिंग डेज, अभी हम मंगलपट के बच्चे पूरे मिलके फास्टिंग डेज में हम पूरे जने कंट्रीब्यूशन, छोटे छोटे बच्चे हैं स्कूल को जाने वाले, सभी लोग कंट्रीब्यूशन करके फ्रूट्स और ये छाछ वो बना के सब में बांटने का ये कर रहे हैं। ये धन्यवाद। मेरा नाम रॉक्सन पीजे, मंगलपट का हूँ, मंगलपट ब्रदर्स। ನಮಸ್ತೆ, मेरा नाम जैसन है। ನಾ ಇದು ಏನಂದ್ರೆ ನಾವು ಎಲ್ಲರೂ ಒಂದು ದೇವಸ್ಥಾನ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ದಿನಾಲೂ ಗದಿಯಲ್ಲಿ ಹೋಗಿ ಆರಾಧಿಸ್ತೇವೆ। ಯಾಕಂದ್ರೆ ಲೋಕದಲ್ಲಿ ಅನೇಕ ಪಾಪಗಳು ನಡೀತಾ ಇತ್ತು। ಅವಾಗ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಅರೆ ಲೋಕ ಒಂದು ತುಂಬಾ ಪಾಪಿಯಾಗಿದೆ, ಈ ಲೋಕಕ್ಕೆ ಒಂದು ರಕ್ತ, ಆ ಒಂದು ಪರಿಶುದ್ಧವಾದ ರಕ್ತ ಬೇಕಿತ್ತು। ಈ ಲೋಕಕ್ಕೆ ತೊಳಿಬೇಕಾದ್ರೆ ಪರಿಶುದ್ಧ ರಕ್ತನೇ ಬೇಕಾಗಿತ್ತು। ಅದಕ್ಕೆ ಯಾರು ಮನುಷ್ಯರ ಪರಿಶುದ್ಧ ರಕ್ತ ಅಂತ ಪರಿಶುದ್ಧ ರಕ್ತ ಯಾರು ಬರಲಿಲ್ಲ, ಯೇಸು ಕ್ರಿಸ್ತನಲ್ಲಿ ಒಬ್ಬರೇ ಪರಿಶುದ್ಧ ರಕ್ತ ಇತ್ತು। ಅದು ಒಂದು ಈ ಲೋಕದ ಪಾಪ ತೊಳೆಯಲಿಕ್ಕೆ ಸಾಧ್ಯವಾಗಿತ್ತು। ಅದಕ್ಕೋಸ್ಕರ ದೇವ್ರ ವಾಕ್ಯ ಆಗ್ತದೆ, ಅವನ 3:16, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟುತ್ತಾನೆ, ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವವನಾದರೂ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕಂತ ಆತನು ಕೊಟ್ಟನು। ಆತನು ತನ್ನ ಮಗನನ್ನು ಈ ಲೋಕದಲ್ಲಿ ತಂದನು। ಆತನು ಹುಟ್ಟುವುದಕ್ಕೆ ಜಗವನ್ನು ಸಿಕ್ಕಿರೋ ಲೋಕದಲ್ಲಿ ಆತನು ಹುಟ್ಟುವುದಕ್ಕೆ ಒಂದು ಯಾವ ತರ ಅಂದ್ರೆ ಒಂದು ದನದ ಕೊಟ್ಟಿಗೆನ ಆರಿಸ್ಕೊಂಡಿದ್ದಾನೆ। ಯಾಕಂದ್ರೆ ನಾವು ಅನೇಕ ಸಾರಿ ನೋಡ್ತೀವಿ, ನಮ್ಮಲ್ಲಿ ಹತ್ರ ಒಂದು 2 ದುಡ್ಡು ಹಣ ಬಂದರೆ ನಾವು ಹಾರಾಡ್ತೀವಿ, ಗಮಡನ್ನು ತೋರ್ತೀವಿ। ಆದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ತಾನು ಹುಟ್ಟುವುದಕ್ಕೆ ಅಂತ ಸ್ಥಳವನ್ನು ತೋರಿಸ್ಕೊಂಡು, ಯಾಕಂದ್ರೆ ನಿಮಗೆ ಗೊತ್ತಾಗಬೇಕು, ನಿಮ್ಗೆ ಹೇಗೆ ಅಂತ ಪರಿಶುದ್ಧ ದೇವರು ಅಂತ ಸ್ಥಳವನ್ನು ಹುಟ್ಟಿದ್ರೆ ನಮಗೂ ತಿಳಿಬೇಕು। ಇವತ್ತಿನಲ್ಲಿ ಈ ಬಂದಿದಂತ ದುಡ್ಡು ಎಲ್ಲಿಂದ ಬರ್ತದೆ? ಯೇಸು ಆ ದೇವರಿಂದ ದೊರಕಿಸ್ತೇವೆ। ನಾವು ಯಾವಾಗಲೂ ನಮ್ಮನ್ನು ತಗ್ಗಿಸಿಕೊಂಡು ಆತನ ನಾಮವನ್ನು ಹೆಚ್ಚಿಸಲ್ಪಡಬೇಕು। ಅದು ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ, 2 ಕೊರಿಂಥಿಯ 5:21, ದೇವರು ನಾವು ದೇವರಲ್ಲಿ ನೀತಿ ಸ್ವರೂಪರಾಗುವಂತೆ ಪಾಪ ಜ್ಞಾನವಿಲ್ಲದ ಆತನನ್ನು ಪಾಪಿ ಜ್ಞಾನಿಯಾಗಿ ಮಾಡಿ। ಯಾಕಂದ್ರೆ ನಾವು ದೇವರ ಸಂಬಂಧವನ್ನು ನಮ್ಮ ಆತನೊಟ್ಟಿಗೆ ನಮ್ಮ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೋಸ್ಕರ ಯೇಸು ಕ್ರಿಸ್ತಗೆ ಪಾಪ ಜ್ಞಾನ ಇದ್ದಿಲ್ಲ, ಆದ್ರೆ ಆತನು ಪಾಪಿ ಜ್ಞಾನಿಯಾಗಿ ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ರು, ನಮಗೋಸ್ಕರ ಅನೇಕಗಳು ಹೊಡೆಸ್ಕೊಂತಿದ್ದಾರೆ, ನಮಗೋಸ್ಕರ ಉಗುಳಿಸ್ಕೊಂತಿದ್ದಾರೆ, ನಮಗೋಸ್ಕರ ಒಂದು ಮುಳ್ಳಿನ ಕಿರೀಟವನ್ನು ಹೊತ್ತಿದ್ದಾರೆ, ನಮಗೋಸ್ಕರ ಪಕ್ಕೆಯಲ್ಲಿ ತೀರಿಸ್ಕೊಂಡಿದ್ದಾರೆ, ನಮಗೋಸ್ಕರ ಒಂದು ಮುಳ್ಳಿನ ಮೊಳೆಗಳನ್ನು ಚುಚ್ಚಿಸ್ಕೊಂಡಿದ್ದಾರೆ। ಅವ್ರು ರಕ್ತ ಸುರಿದಿಸ್ಕೋಸ್ಕರ ಈ ಭೂಲೋಕವನ್ನು ಎಲ್ಲ ಜನರು ರಕ್ಷಣೆ ಹೊಂದಿದ್ದಾರೆ। ಅವು ಒಂದು ಮತ್ತೆ 3 ದಿನಗಳಲ್ಲಿ ನಮ್ಮ ಪಾಪವನ್ನು ಜಯಿಸಿ, ಈ ಲೋಕದ ಪಾಪವನ್ನು ಜಯಿಸಿ, ಲೋಕವನ್ನು ಜಯಿಸಿ ಎದ್ದು ಬಂದ ಕರ್ತನ ಆತನ ಎಂಬುದಾಗಿ ನಾವು ಈಸ್ಟರ್ ಅನ್ನು ಆಚರಿಸ್ತೇವೆ। ಆತನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ ಇಷ್ಟು ಮಾತು ಹೇಳಿ ನಾವು ಮತ್ತೆ ಎಲ್ಲರೂ ಯವನಸ್ಥರು ನಮ್ದೇನು ಗುರಿ ಆಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ ನಾವು ಯಾವಾಗಲೂ ಆರಾಧಿಸ್ಬೇಕಂದ್ರೆ ಈ ಜೀವನ ನಾವು ಸಾಕ್ತಿದ್ದೇನೆ ಆತನ ಕೃಪೆಯಿಂದ ಮಾತ್ರ। ನಾವು ಆತನ ಕೃಪೆ ನಮ್ಮಲ್ಲಿ ಯಾವಾಗಲೂ ಇರ್ತಂದು ನಂಬಿ ಆತನಿಗೆ ಎಲ್ಲರಿಗೆ ಜೈ ಕ್ರಿಸ್ತ। अभी अब स्टार्ट करके 2-3 महीने 14 से करते हैं।